Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Another blessed day in the presence of God. ಇನ್ನೊಂದು ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. 1 Corinthians chapter 10 verses 9 to 10. ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 10ನೇ 9ರಿಂದ 10 ವಚನಗಳು. Please open your Bibles to 1 Corinthians chapter 10. ಈ ಸಮಯದಲ್ಲಿ ನಿಮ್ಮ ಸತ್ಯವೇದವನ್ನು ತೆರೆಯಿರಿ. ಮೊದಲನೇ ಕೊರಿಂಥ ಬರೆದ ಪತ್ರಿಕೆ Chapter 10 verses 9 and 10. 10ನೇ ಅಧ್ಯಾಯ 9ರಿಂದ 10 ವಚನಗಳು. Let's read the word. ಈ ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. Nor should we put Christ to the test, as some of them did, and then died from snake bites. And don't grumble, as some of them did, and they were destroyed by the angel of death. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೇ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕರ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ. Hallelujah. This is the word of the Lord. ಇದು ದೇವರ ವಾಕ್ಯವಾಗಿದೆ. You know, Apostle Paul ಅಪೊಸ್ತಲನಾದ ಪೌಲನು is writing these words to the church of Corinthians. ಕೊರಿಂಥದಲ್ಲಿರುವಂತಹ ಸಭೆಗೆ ಈ ವಾಕ್ಯಗಳನ್ನು ಆತನು ಬರೆಯುತ್ತಿದ್ದಾನೆ. Now these Corinthians, they don't know what has happened to the Israelites when they were in the wilderness. ಅವರು ಇಸ್ರೇಲರು ಅರಣ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಸ್ರೇಲರ ಮಧ್ಯದಲ್ಲಿ ನಡೆದಂತ ಈ ಒಂದು ಘಟನೆ ಅವರಿಗೆ ನೆನಪಿಲ್ಲ, ಅವರಿಗೆ ಗೊತ್ತಿಲ್ಲ. Corinthians doesn't know what has happened. ಕೊರಿಂಥದಲ್ಲಿ ಏನ್ ನಡೆದಿದೆ ಅನ್ನೋದನ್ನು ಗೊತ್ತಿಲ್ಲ. But Paul is writing to the believers that is living in Corinthians. ಆದರೆ ಪೌಲನು ಈ ಕೊರಿಂಥದಲ್ಲಿ ಇರುವಂತಹ ವಿಶ್ವಾಸಿಗಳು ಈ ರೀತಿಯಲ್ಲಿ ಬರುತ್ತಿದ್ದಾನೆ. You shouldn't test Jesus Christ. ನೀವು ಯೇಸು ಕ್ರಿಸ್ತನನ್ನ ಪರೀಕ್ಷಿಸಬಾರದು. If you test Jesus ಒಂದು Christ, ವೇಳೆ ಯೇಸು ಕ್ರಿಸ್ತನನ್ನ ನೀವು ಪರೀಕ್ಷಿಸೋದಾದ್ರೆ, you know, some people in the wilderness, they died because they tested God. ಅರಣ್ಯದಲ್ಲಿ ಇರುವಂತ ಆ ಒಂದು ಇಸ್ರೇಲರು ಅವರು ಯೇಸುವನ್ನ ಅಂದ್ರೆ ದೇವರನ್ನ ಪರೀಕ್ಷಿಸಿದರು. ಅದಕ್ಕೋಸ್ಕರವಾಗಿ ಅವರು ಸತ್ತು ಹೋದರು. You know, this scripture dates back to 1500 BC. ಈ ವಾಕ್ಯ ನಮ್ಮನ್ನ ಮತ್ತು ಅದೇ ರೀತಿಯಲ್ಲಿ ಕೊರಿಂಥದವರನ್ನ 1500 ವರ್ಷಗಳ ಹಿಂದೆ ಕರೆದುಕೊಂಡು ಹೋಗ್ತದೆ. You know, when did this happen? ಇದು ಯಾವಾಗ ನಡೆಯಿತು? You know, God gave the Israelites the manna. ದೇವರು ಇಸ್ರೇಲರಿಗೆ ಮನ್ನವನ್ನು ಕೊಟ್ಟರು. He has given them the water. ದೇವರು ಅವರಿಗೆ ನೀರನ್ನು ಕೊಟ್ಟರು. Given them manna turned into the sweet water. ಅದೇ ರೀತಿಯಲ್ಲಿ ಮಾರಾದಲ್ಲಿದ್ದಂತ ನೀರು ಕೈ ನೀರು ಸೀನಾ ನೀರಾಗಿ ಮಾಡಿದರು. God gave them quails to eat. ದೇವರು ಅವರಿಗೆ ಲಾವಕ್ಕಿಗಳನ್ನ ತಿನ್ನುವಂತೆ ಮಾಂಸಾಹಾರವನ್ನು ಕೊಟ್ಟರು. But at the same time, ಅದೇ ಸಮಯದಲ್ಲಿ same God, ಅದೇ ದೇವರು when he was tested by the Israelites, ಯಾವಾಗ ಇಸ್ರೇಲರು ಆತನನ್ನ ಪರೀಕ್ಷಿಸಿದರು, he sent the fiery serpent. ಆದರೂ ಅಲ್ಲಿ ಹಾವುಗಳನ್ನ ಸರ್ಪಗಳನ್ನ ಕಳಿಸುವುದನ್ನು ನಾವು So ಗಮನಿಸ್ತಾ there ಇದ್ದೇವೆ. are two extremes that we need to understand about God. ಇಲ್ಲಿ ದೇವರ ವಿಚಾರವಾಗಿ ಎರಡೂ ವಿಚಾರಗಳನ್ನ ನಾವು ಅರ್ಥ He ಮಾಡಿಕೊಳ್ಳಬೇಕು. is a loving God. ಆತನ ಪ್ರೀತಿಸುವಂತಹ ದೇವರಾಗಿದ್ದಾನೆ. At the same time, he is a consuming fire. ಅದೇ ರೀತಿಯಲ್ಲಿ ಆತನ ಅದೇ ಸಂದರ್ಭದಲ್ಲಿ ಆತನು ದಹಿಸುವ ಅಗ್ನಿಯಾಗಿದ್ದಾನೆ. He is the most powerful God. ಆತನು ಸರ್ವ ಶಕ್ತತೆ ಉಳ್ಳಂತ At the ದೇವರಾಗಿದ್ದಾನೆ. same time, he is a lowly God. ಅದೇ ರೀತಿಯಲ್ಲಿ ಆತನು ದೀನ ಮನಸ್ಸುಳ್ಳಂತ ದೇವರಾಗಿದ್ದಾನೆ. Hallelujah. There are two extremes that we need to understand about God. ಆತನ ವಿಚಾರವಾಗಿ ಎರಡು ವಿಚಾರಗಳನ್ನು ನಾವು ಇಲ್ಲಿ ಗಮನಿಸ್ತೇವೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. When Israelites, they wanted food, ಇಸ್ರೇಲರಿಗೆ ಯಾವಾಗ ಆಹಾರ ಬೇಕಾಯಿತು, he gave them the food. ಆತನು ಆಹಾರವನ್ನು ಕೊಟ್ಟರು. When they needed water, ಅವರಿಗೆ ನೀರು ಯಾವಾಗ ಬೇಕಾಯಿತು, God gave them the water. ದೇವರವರಿಗೆ ನೀರನ್ನು ಕೊಟ್ಟನು. But when people began to murmur against God, ಜನರು ಇಷ್ಟೆಲ್ಲ ಸಿಕ್ಕಿ ಕೂಡ ಅವರು ದೇವರ ವಿರುದ್ಧವಾಗಿ ಗುಣಗುಟ್ಟುವುದಕ್ಕೆ the ಪ್ರಾರಂಭಿಸಿದರು. Bible says, ಸತ್ಯವೇದ ಈ ರೀತಿಯಲ್ಲಿ the ಹೇಳುತ್ತಾರೆ. same God sent the fiery serpent. ಅದೇ ಸಮಯದಲ್ಲಿ ಕರ್ತನು ಆ ಸರ್ಪಗಳನ್ನ ಕುರಿಮಂಡಲಗಳನ್ನ ಕಳಿಸುವುದನ್ನು ನಾವು ನೋಡ್ತಾ ಇದ್ದೇವೆ. People began to die. ಅಲ್ಲಿ ಜನರು ಸಾಯುವುದಕ್ಕೆ They ಪ್ರಾರಂಭಿಸಿದರು. began to bite the Israelites. ಆ ಹಾವುಗಳು ಇಸ್ರೇಲರನ್ನ ಕಚ್ಚುವುದಕ್ಕೆ ಪ್ರಾರಂಭಿಸಿದರು. People began to die. ಜನರು ಯಾವಾಗ ಸಾಯುವುದಕ್ಕೆ And ಪ್ರಾರಂಭವಾದರು, some people began to suffer. ಕೆಲವು ಜನರು ಆ ಒಂದು ವೇದನೆಯಿಂದ ಕಷ್ಟಪಡುವುದಕ್ಕೆ ಪ್ರಾರಂಭಿಸಿದರು. Some people already died. ಕೆಲವರು ಆಗಲೇ ಸತ್ತು ಹೋದರು. Some people began to suffer and they were dying. ಕೆಲವರು ಸಾಯುವಂತ ಸಂದರ್ಭದಲ್ಲಿ ಆ ಒಂದು ಕಷ್ಟದಲ್ಲಿ ವೇದನೆಯಲ್ಲಿ ಹಾದು ಹೋದರು. Church, why did this happen? ಯಾಕೆ ಇದು ನಡೆಯಿತು? The children of ಈ Israel, ಒಂದು ಇಸ್ರೇಲ್ ಮಕ್ಕಳು they were murmuring and complaining against everything. ಎಲ್ಲ ವಿಚಾರವಾಗಿ ಕೂಡ ಅವರು ಗುಣಗುಟ್ಟುತ್ತಿದ್ದರು ಮತ್ತು ಗುಣಗಾಡುತ್ತಿದ್ದರು. For everything means for food, the conditions and everything. ಅವರ ಆಹಾರಕ್ಕೋಸ್ಕರವಾಗಿ ತಮಗಿರುವ ಸ್ಥಿತಿಗೋಸ್ಕರವಾಗಿ ಎಲ್ಲ ವಿಚಾರಕ್ಕೋಸ್ಕರವಾಗಿ And ಗುಣಗುಟ್ಟುತ್ತಿದ್ದರು. God got very angry. ದೇವರು ಯಾವಾಗ ತುಪ್ಪ He got ಕೋಪಗೃತವುಳ್ಳವನಾದನು, very angry. ಆತನು ಕೋಪವುಳ್ಳವನಾದನು. That is when he sent the venomous snakes. ಆಗಲೇ ವಿಷಪೂರಿತವಾದ ಹಾವುಗಳನ್ನ ಅವರ ಮಧ್ಯದಲ್ಲಿ And ಕಳುಹಿಸಿದನು. many of them died because the snake bit
to them. ಅನೇಕ ಜನರು ಆ ಹಾವುಗಳ ಕಡಿತದಿಂದ ಸತ್ತು ಹೋದರೆಂದು ನಾವು Today, ನೋಡ್ತಾ if you ಇದ್ದೇವೆ. find some time at home, ಇವತ್ತಿನ ದಿವಸ ನಿಮಗೆ ಸಮಯ ಸಿಗೋದಾದ್ರೆ please go home and read Numbers chapter 21. ನೀವು ಅರಣ್ಯಕಾಂಡ 21ನೇ ಅಧ್ಯಾಯವನ್ನು ಓದ್ರಿ. So now let us come back to the message. ಇವತ್ತಿನ ದಿನ ಮತ್ತೆ ಸಂದೇಶಕ್ಕೆ ಬರೋಣ. So many people, ಅನೇಕ ಜನರು they began to die. ಆ ಇಸ್ರೇಲರು ಅನೇಕ ಜನರು ಸಾಯುವುದಕ್ಕೆ ಪ್ರಾರಂಭವಾಯಿತು. And many people, they began to suffer. ಆ ಅನೇಕ ಜನರು ಇಸ್ರೇಲರಲ್ಲಿ ಆ ವೇದನೆಯನ್ನು ಅನುಭವಿಸಬೇಕು When ಪ್ರಾರಂಭವಾಯಿತು. Moses saw this, ಯಾವಾಗ ಮೋಶೆ ಇದನ್ನು ನೋಡಿದನೋ so he began to intercede for the people who were dying. ಜನರು ಯಾರು ಸಾಯುತ್ತಿದ್ದಾರೋ ಅವರಿಗೋಸ್ಕರವಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುವುದಕ್ಕೆ So ಪ್ರಾರಂಭಿಸಿದರು. what do we understand from this? ಇದರಿಂದ ನಮಗೆ ಏನೇನು ಅರ್ಥ ಆಗ್ತಾ ಇದೆ? So when do we murmur and grumble against God? ದೇವರ ವಿರುದ್ಧವಾಗಿ ಯಾವಾಗ ನಾವು ಗುಣಗುಟ್ಟುತ್ತೇವೆ, ಗುಣಗಾಡುತ್ತೇವೆ? Number one, ಮೊದಲನೇದಾಗಿ when we forget all the good things that God has given us. ದೇವರು ನಮಗೆ ಕೊಟ್ಟಿರುವಂತಹ ಎಲ್ಲಾ ಒಳ್ಳೆ ಕಾರ್ಯಗಳನ್ನ ನಾವು ಯಾವಾಗ ಮರೆಯುತ್ತೇವೋ, When you forget it, ನಾವು ಯಾವಾಗ ಮರೆಯುತ್ತೇವೋ we begin to murmur and complain against God. ನಾವು ದೇವರ ವಿರುದ್ಧವಾಗಿ ಆರೋಪ ಮಾಡುವುದಕ್ಕೂ ಗುಣಗುಟ್ಟುವುದಕ್ಕೂ ಪ್ರಾರಂಭಿಸುತ್ತೇವೆ. You wanted a job. ನಿಮಗೊಬ್ಬ ಉದ್ಯೋಗವನ್ನು You ಬೇಕಾಗಿತ್ತು, prayed for the job. ಉದ್ಯೋಗಕ್ಕೋಸ್ಕರ ಪ್ರಾರ್ಥನೆ ಮಾಡೋದು. God gave you a job. ದೇವರು ನಮಗೆ ಉದ್ಯೋಗವನ್ನು ಕೊಟ್ಟರು. Then some uncomfortable things happened in the workplace. ಆ ಉದ್ಯೋಗದ ಸ್ಥಳದಲ್ಲಿ ಏನೋ ಒಂದು ಆ ವಿಚಾರಗಳು, ಏನೋ ನಿಮಗೆ ಬೇಡವಾದ ವಿಚಾರ ನಡೆಯಿತು. You know, maybe you felt the salary is very less. ಅವಾಗ ಈ ಸಂಬಳ ಕಡಿಮೆ ಆಯ್ತು ಅಂತ ನಿಮಗೆ ಅನಿಸ್ತು. What do you do? ನೀವೇನ್ ಮಾಡ್ತೀರಿ? You forgot that you prayed for this job. ಈ ಒಂದು ಉದ್ಯೋಗಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿದ್ದೀರಿ ಅನ್ನೋದನ್ನ ಮರೆತು ಬಿಟ್ರಿ. You forgot that God gave you this job. ದೇವರು ನಿಮಗೆ ಈ ಉದ್ಯೋಗವನ್ನ ಕೊಟ್ಟರು ಎಂದು ಮರೆತು ಬಿಟ್ರಿ. One little problem. ಕೇವಲ ಒಂದು ಚಿಕ್ಕ ಸಮಸ್ಯೆ, One little test to you. ಕೇವಲ ಒಂದು ಚಿಕ್ಕ ಪರೀಕ್ಷೆ, You became very uncomfortable. ಬಹಳ ನೀವು ಅದು ನಿಮಗೆ ಸಹಿಸಲಾರದ ರೀತಿಯಲ್ಲಿ ಪರಿಸ್ಥಿತಿ Something ಉಂಟಾಯಿತು. happens in the work atmosphere. ಉದ್ಯೋಗದ ಸ್ಥಳದಲ್ಲಿ ಏನೋ ಒಂದು ಚಿಕ್ಕ ಘಟನೆ ನಡೆಯಿತು. You cannot tolerate ನೀವು it. ಅದನ್ನ ಸಹಿಸಿಕೊಳ್ಳುವುದಕ್ಕೆ ನಿಮಗೆ That ಆಗ್ತಾ is ಇಲ್ಲ. why you begin to murmur and complain against ಆವಾಗ God. ದೇವರ ವಿರುದ್ಧವಾಗಿ ಆರೋಪ ಮಾಡುತ್ತೀರಿ, ಗುಣಗುಟ್ಟುತ್ತೀರಿ. You know, you prayed for the marriage. ನೀವೊಂದು ಮದುವೆಗೋಸ್ಕರ ಪ್ರಾರ್ಥನೆ And ಮಾಡಿದ್ರಿ. God answered your prayer. ದೇವರು ಮದುವೆಗೆ ವಿಚಾರವಾಗಿ ನಿಮಗೆ ಉತ್ತರವನ್ನ ಕೊಟ್ಟರು. Now you are married. ನೀವೀಗ ಮದುವೆಯಾಗಿದ್ದೀರಿ. Little things happens in your ನಿಮ್ಮ life. ಮದುವೆಯ ವಿಚಾರ, ವೈವಾಹಿಕ ಜೀವನ ಚಿಕ್ಕ ವಿಚಾರಗಳು ನಡೆಯಬಹುದು. Now you are unsatisfied with your wife or with your ಈಗ ನಿಮ್ಮ husband. ಒಂದು ಗಂಡನ ವಿಚಾರವಾಗಿ, ಹೆಂಡತಿಯ ವಿಚಾರವಾಗಿ ನೀವು ಅತೃಪ್ತಿಯನ್ನು But you ಹೊಂದಿದ್ದೀರಿ. forgot that you prayed for this ಆದ್ರೆ marriage. ಈ ಒಂದು ಮದುವೆಗೋಸ್ಕರ ನೀವೇ ಪ್ರಾರ್ಥನೆ ಮಾಡಿದ್ದು. God answered your ದೇವರ prayer. ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. God gave you the best person in your ದೇವರು life. ಒಳ್ಳೆಯ ವ್ಯಕ್ತಿಯನ್ನು ನಿಮ್ಮ ಜೀವನದಲ್ಲಿ ಬರುವಂತೆ ಮಾಡಿದ್ದಾರೆ. Little problems. ಚಿಕ್ಕ ಒಂದು You ಸಮಸ್ಯೆ, cannot adjust it. ಅದನ್ನ ನಿಮಗೆ ಸಹಿಸಿಕೊಂಡು ಹೋಗುವುದಕ್ಕೆ That is ಸಾಧ್ಯವಾಗ್ತದೆ. when you forget the good things of God in your life. ಅದರ ನಿಮಿತ್ತವಾಗಿ ದೇವರು ನಿಮ್ಮ ಜೀವನದಲ್ಲಿ ಮಾಡಿದ ಒಳ್ಳೆಯ ಕಾರ್ಯಗಳನ್ನು ನೀವು ಮರೆತು ಬಿಟ್ಟಿದ್ದೀರಿ. Then you begin to murmur and grumble against God. ಆದ ನಂತರವೇ ನೀವು ಆ ವಿಚಾರವಾಗಿ ಗುಣಗುಟ್ಟುವುದಕ್ಕೂ ಗುಣಗಾಡುವುದಕ್ಕೂ ಪ್ರಾರಂಭಿಸಿ. So always remember, ಸಭೆಯ ಒಂದೊಂದು ನೆನಪಿನಲ್ಲಿ the ಇಟ್ಟುಕೊಳ್ಳಿ. moment you begin to murmur against ನೀವು God, ದೇವರ ವಿರುದ್ಧವಾಗಿ ಗುಣಗುಟ್ಟುವುದಕ್ಕೆ ನೀವು ಪ್ರಾರ್ಥನೆ ಪ್ರಾರಂಭ ಮಾಡುವಾಗ you will begin to be unthankful to God. ಆಗ ನೀವು ಕೃತಜ್ಞತೆ ಇಲ್ಲದ ರೀತಿಯಲ್ಲಿ ನೀವು So ವರ್ತಿಸುವವರಾಗಿದ್ದೀರಿ. when you murmur against God, ಯಾವಾಗ ದೇವರ ವಿರುದ್ಧವಾಗಿ ನೀವು ಗುಣಗುಟ್ಟಿದ್ದೀರೋ, now your focus is on the problem. ಈಗ ನಿಮ್ಮ ಮನಸ್ಸು, ನಿಮ್ಮ ಕಣ್ಣುಗಳು ಎಲ್ಲಿಗೆ ನೋಡುವಾಗ ಸಮಸ್ಯೆಯ ಮೇಲಿದೆ. You forgot God. ನೀವು ದೇವರನ್ನ ಮರೆತಿದ್ದೀರಿ. Your focus is not God. ನೀವು ನಿಮ್ಮ ಮನಸ್ಸನ್ನು ದೇವರ ಮೇಲೆ ಇಟ್ಟಿಲ್ಲ. Now your focus is only on the problem. ಯಾವಾಗಲೂ ಕೂಡ ನಿಮ್ಮ ಮನಸ್ಸು ಎಲ್ಲಿದೆ? ಸಮಸ್ಯೆಯ ಮೇಲಿದೆ When ಅನ್ನೋದನ್ನು you murmur against God, ಯಾವಾಗ ದೇವರ ವಿರುದ್ಧವಾಗಿ ನೀವು ಗುಣಗುಟ್ಟುತ್ತೀರೋ, your focus is on yourself. ನಿಮ್ಮ ಮೇಲೆಯೇ ನಿಮ್ಮ ಒಂದು ಮನಸ್ಸು ದೃಷ್ಟಿ ಇರುತ್ತದೆ. You don't focus or lean on the God's power. ದೇವರ ಶಕ್ತಿಯ ಮೇಲೆ ನೀವು ಯಾವುದೇ ಕಾರಣಕ್ಕೂ ಅವಲಂಬಿತರಾಗೋದಿಲ್ಲ, ಭರವಸೆ So ನೀಡೋದಿಲ್ಲ. today what God is teaching us, ದೇವರು ನಮಗೆ ಏನನ್ನ when ಕಲಿಸಿಕೊಡ್ತಿದ್ದಾರೆ? you murmur against God, ಯಾವಾಗ ನೀವು ದೇವರ ವಿರುದ್ಧವಾಗಿ that ಗುಣಗುಟ್ಟುತ್ತೀರೋ, means you forgot all the good things that God has done in your ಅದರ ಅರ್ಥ life. ಇರುತ್ತದೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲಾ ಒಳ್ಳೆ ಕಾರ್ಯಗಳನ್ನು ನೀವು ಮರೆತಿದ್ದೀರಿ ಎಂದು The ಅರ್ಥ. second lesson that God is teaching, ದೇವರು ನಮಗೆ ಕಲಿಸಿಕೊಡುವ ಎರಡನೇ ಪಾಠ, when you murmur against ಯಾವಾಗ God, ನೀವು ದೇವರ ವಿರುದ್ಧವಾಗಿ ಗುಣಗುಟ್ಟುತ್ತೀರೋ, that opens the door for the wicked demonic spirit in your life. ನಿಮ್ಮ ಜೀವನದಲ್ಲಿ ದುರಾತ್ಮ ಕಾರ್ಯಗಳು ನಡೆಯುವ ಉತ್ಪನ್ನವಾಗಿ ನೀವೇ ಬಾಗಿಲನ್ನು ತೆರೆಯುವವರಾಗಿರ್ತೀರಿ. It's what happening here. ಅದನ್ನೇ ಇಲ್ಲಿ ನಡೀತಾ ಇರೋದು. When people of Israel, they murmured against ಯಾವಾಗ God, ಇಸ್ರೇಲರು ದೇವರ ವಿರುದ್ಧವಾಗಿ that ಗುಣಗುಟ್ಟಿದ್ದಾರೋ, opened the door for the venomous serpents to come into their life. ವಿಷಪೂರಿತವಾದ ಉರಿಮಂಡಲಗಳಂತೆ ಸರ್ಪಗಳು ಅವರ ಜೀವಿತದಲ್ಲಿ ಬರುವಂತೆ ಕಾರಣವಾಯಿತು. Who opened the door? ಯಾರು ಬಾಗಿಲನ್ನು ತೆರೆದಿದ್ಯಾರು? Children of Israel opened the ಓ door. ದೇವರ ಮಕ್ಕಳಾದ ಆ ಇಸ್ರೇಲರೇ ಅವರು ತೆರೆದರೆಂದು ನಾವು ನೋಡ್ತಾ When they ಇದ್ದೇವೆ. were hungry, ಅವರ ಹಸಿವಾದಾಗ they prayed for the manna. ಅವರು ಮನ್ನಗೋಸ್ಕರ ಪ್ರಾರ್ಥನೆ ಮಾಡಿದ್ರು. God gave them manna. ದೇವರ ಮನ್ನವನ್ನು ಕೊಟ್ಟರು. One day they become unsatisfied with
ಮಾಡಿದ್ರು. ಒಂದು ದಿವಸ ಮನ್ನವನ್ನು ನೋಡಿ ಅವರ ತೃಪ್ತಿ ಹೊಂದಿದರು. One day they wanted water. ಒಂದು ದಿವಸ ಅವರಿಗೆ ನೀರು ಬೇಕಾಗಿತ್ತು. God gave them the water. ದೇವರು ನೀರು ಕೊಟ್ಟನು. Again they were complaining. ಮತ್ತೆ ತಿರುಗಿ ಈ ವಿಚಾರವಾಗಿ ಅವರು ಆ ದೇವರ ಮೇಲೆ ಆರೋಪ ಮಾಡಿದರು. So this was opening the door for the wicked demonic spirits into their life, into their families. ಅವರ ಜೀವಿತದ ಮೇಲೆ, ಅವರ ಒಂದು ಕುಟುಂಬದ ಮೇಲೆ ಈ ಎಲ್ಲ ಕಾರಣಗಳು, ಅದು ದುರಾತ್ಮನ ಕಾರ್ಯಗಳು ನಡೆಯುವುದಕ್ಕೂ ದುರಾತ್ಮನಿಗೆ ಬಾಗಿಲು ತೆರೆಯುವುದಕ್ಕೂ ಕಾರಣವಾಯಿತು. Today Holy Spirit is teaching us something. ಇವತ್ತಿನ ದಿವಸ ಪರಿಶುದ್ಧಾತ್ಮನ ವಿಚಾರವನ್ನು ನಮಗೆ It is ಕಲಿಸಿಕೊಡುತ್ತಿದ್ದಾರೆ. very important to stop to complain against God. ದೇವರ ವಿರುದ್ಧವಾಗಿ ಆರೋಪ ಮಾಡುವುದನ್ನು ನಾವು ಇವತ್ತೇ ನಿಲ್ಲಿಸಿ ಬಿಡಬೇಕು. If you can read Philippians chapter 2, ನೀವು ಫಿಲಿಪ್ಪಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯವನ್ನು ಓದುವುದಾದರೆ verse number 14 and 15. ಅದರ 15ನೇ This ವಚನಗಳು. is what the Holy Spirit is telling us through Apostle Paul. ಇವತ್ತಿನ ದಿವಸ ಅಪೊಸ್ತಲನಾದ ಪೌಲನ ಮುಖಾಂತರವಾಗಿ ಪರಿಶುದ್ಧಾತ್ಮನ ಈ ರೀತಿಯಲ್ಲಿ ನಮ್ಮ ಜೊತೆ This is what ಮಾತನಾಡುತ್ತಿದ್ದಾರೆ. the word says. ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ. Do all things. You know what the word is? Do all things without complaining and disputing, that you may become blameless and harmless children of God. ಗುಣಗುಟ್ಟದೆಯೋ ವಿವಾದವಿಲ್ಲದೆಯೋ ಎಲ್ಲವನ್ನು ಮಾಡಿರಿ. ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕವಾದ ಮಕ್ಕಳಾಗುವಿರಿ. Hallelujah. Hallelujah. What does the Bible say? ಆಮೇಲೆ ಏನನ್ನ ಹೇಳ್ತಾ ಇದೆ? Do all things. ಎಲ್ಲ ವಿಚಾರಗಳನ್ನ How to do it? ಹೇಗೆ ಮಾಡೋದು? Without disputing and without ನಾವು complaining. ಗುಣಗುಟ್ಟದೆ ವಿವಾದವಿಲ್ಲದೆ ಅದನ್ನ ಮಾಡಬೇಕಾಗಿದೆ. Whatever God has given you, ದೇವರು ನಿಮಗೆ ಏನನ್ನ ಕೊಟ್ಟಿದ್ದಾರೋ, whatever the situation you are going through, ನೀವು ಯಾವ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುತ್ತಿದ್ದೀರೋ, whatever job that God has given you, ದೇವರು ನಿಮಗೆ ಯಾವ ಉದ್ಯೋಗವನ್ನ ಕೊಟ್ಟಿದ್ದಾರೋ, whatever life that God has given ದೇವರು you, ನಿಮಗೆ ಯಾವ ಜೀವಿತವನ್ನ ಕೊಟ್ಟಿದ್ದಾನೋ, Jesus says, ಯೇಸು ಕ್ರಿಸ್ತರು ಈ ರೀತಿಯಲ್ಲಿ do ಹೇಳ್ತಿದ್ದಾರೆ, all things without disputing and without murmuring. ಎಲ್ಲವನ್ನು ಕೂಡ ನೀನು ಗುಣಗುಟ್ಟದೆಯೋ ವಿವಾದವಿಲ್ಲದೆಯೋ ಮಾಡು ಎಂದು ಹೇಳ್ತಿದ್ದಾನೆ. But this is the will of God. ಇದು ದೇವರ ಚಿತ್ತವಾಗಿದೆ. Hallelujah. So Hallelujah. the third thing, ಮೂರನೇ ವಿಚಾರ, see how to stop the serpents or the demonic spirits in our life. ನಮ್ಮ ಜೀವಿತದಲ್ಲಿ ಈ ಸರ್ಪಗಳನ್ನ, ಅದೇ ರೀತಿಯಲ್ಲಿ ಸೈತಾನ ದುರಾತ್ಮಗಳನ್ನ ಯಾವ ರೀತಿಯಲ್ಲಿ So ನಿಲ್ಲಿಸೋದು? how did Moses stop the serpent? ಈ ಒಂದು ಸೈತಾನ ಕಾರ್ಯವನ್ನ ಮೋಶೆ ಯಾವ ರೀತಿಯಲ್ಲಿ ನಿಲ್ಲಿಸಿದನು? How did he stop the serpent? ಈ ಒಂದು ಹಾವುಗಳನ್ನ ಯಾವ ರೀತಿಯಲ್ಲಿ ಮೋಶೆ ನಿಲ್ಲಿಸಿದನು? The Bible ಸತ್ಯವೇದ says ರೀತಿಯಲ್ಲಿ ಹೇಳ್ತಾ ಇದೆ, he began to intercede for the people. ಆತನು ಜನರಿಗೋಸ್ಕರವಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನ ಮಾಡುವುದಕ್ಕೆ How can ಪ್ರಾರಂಭಿಸಿದನು. you stop the open doors of the wicked things? ದುರಾತ್ಮಗಳ ದುಷ್ಟ ಕಾರ್ಯಗಳನ್ನ ಯಾವ ರೀತಿಯಲ್ಲಿ ನಾವು ಮುಚ್ಚಲು ಸಾಧ್ಯ ಅಥವಾ ನಿಲ್ಲಿಸಲು You ಸಾಧ್ಯ? need to kneel down before God. ನಾವು ದೇವರ ಮುಂದೆ ಮೊಣಕಾಲು ಇಡಬೇಕಾಗಿದೆ. Intercede for your life. ನಮ್ಮ ಜೀವಿತಕ್ಕೋಸ್ಕರವಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ನಾವು ಮಾಡಬೇಕಾಗಿದೆ. Intercede for your family. ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. Moses was praying to God. ಯಾವ ಮೋಶೆ ಪ್ರಾರ್ಥನೆ ಮಾಡೋದಕ್ಕೆ God, ಪ್ರಾರಂಭಿಸಿದನು. these people are foolish people. ಅಂದರೆ ಈ ಒಂದು ಸಂತಾನವು ಮೂರ್ಖ ಸಂತಾನವಾಗಿದೆ. You know their weakness. ಅವರ ಒಂದು ಬಲಹೀನತೆ ನಿನಗೆ ಗೊತ್ತಿದೆ. Oh Lord, please forgive my people. ಅಂದರೆ ನನ್ನ ಜನರನ್ನು ನೀನು ಕ್ಷಮಿಸು. They are your children. ಅವರು ನಿನ್ನ ಮಕ್ಕಳೇ ಆಗಿದ್ದಾರೆ. Then God his prayer. ದೇವರು ಆತನ ಪ್ರಾರ್ಥನೆಯನ್ನು Then ಕೇಳಿಸಿಕೊಂಡನು. God gave the solution. ದೇವರು ಅದಕ್ಕೊಂದು ಪರಿಹಾರವನ್ನು ಕೊಡುತ್ತಾರೆ. Okay, Moses, I heard your prayer. ಆಯ್ತು ಮೋಶೆ, ನಿನ್ನ ಒಂದು ಪ್ರಾರ್ಥನೆ ನಾನು ಕೇಳಿದ್ದೇವೆ. You should do something. ಆದ್ರೆ ನೀನು ಒಂದು ವಿಚಾರವನ್ನು ಮಾಡಬೇಕು. That is what God is telling. ಅದನ್ನೇ ದೇವರು ಈ ರೀತಿಯಲ್ಲಿ ಹೇಳ್ತಿರೋದು. If you read Numbers chapter 21 verse number 8 and 9. ನೀವು ಅರಣ್ಯಕಾಂಡ 21ನೇ ಅಧ್ಯಾಯ 9ನೇ ವಚನವನ್ನು ಓದುವುದಾದರೆ, So God instructed Moses. ದೇವರು ಮೋಶೆಗೆ ಒಂದು ವಿಚಾರದಲ್ಲಿ ಹೇಳಿಕೊಡುತ್ತಿದ್ದಾನೆ. Moses, you need to make a bronze serpent and put it on a pole. ಮೋಶೆ ತಾಮ್ರದಿಂದ ಉಂಟು ಮಾಡಿದ ಸರ್ಪವನ್ನ ನೀನು ಧ್ವಜ ಸ್ತಂಭದಲ್ಲಿ ಅದನ್ನ ಕಟ್ಟಬೇಕು. You know, this is what God said. ಇದನ್ನೇ ಆ ಒಂದು ದೇವರು ಹೇಳಿದ್ದು. After doing this work, ಈ ಒಂದು ಕಾರ್ಯವನ್ನ ಮಾಡಿದ ನಂತರ the people who are bitten by snake, ಯಾರು ಹಾವಿನಿಂದ ಕಚ್ಚಿಸಲ್ಪಟ್ಟಿದ್ದಾರೋ, if they see the serpent, ಹಾವಿನಿಂದ ಕಚ್ಚಲ್ಪಟ್ಟಂತ ವ್ಯಕ್ತಿ ಆ ಒಂದು ಹಾವನ್ನ, ತಾಮ್ರದ ಸರ್ಪವನ್ನು ನೋಡುತ್ತಾನೋ, he will live. ಅವನು ಜೀವಿಸುವವನಾಗಿರುತ್ತಾನೆ. This is what God said. ಇದನ್ನೇ ದೇವರು ಹೇಳಿದ್ದು. And the Bible says in verse number 9. ಸತ್ಯವೇದ 30ನೇ ವಚನ, ಅಂದ್ರೆ ಅರಣ್ಯಕಾಂಡ 21ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಲ್ಲಿ ಇರುತ್ತೆ. And so it was, if a serpent had bitten anyone, when he looked at the bronze serpent, he lived. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. Now, what do you understand from this verse? ಈ ಒಂದು ವಾಕ್ಯದಿಂದ ನಿಮಗೆ ಏನ್ ಅರ್ಥ? Do you think the serpent was God and the serpent healed them? ಸರ್ಪ ಒಂದು ದೇವರು ಮತ್ತು ಸರ್ಪ ಅವರನ್ನ ಸ್ವಸ್ಥ ಮಾಡಿದ. The serpent was not God. ಸರ್ಪ ಅದು ದೇವರಲ್ಲ. No, it did not do any healing to the people.
people. ಜನರಿಗೆ ಯಾವುದೇ ಸ್ವಸ್ಥತೆಯನ್ನು ಉಂಟು ಮಾಡಿಲ್ಲ. You know what happened here? ಏನ್ ನಡೀತಿದೆ ನೋಡುವಾಗ People who were bitten by snake, ಜನರು ಯಾರು ಕಾವಿನಿಂದ ಕಚ್ಚಲ್ಪಟ್ಟರು when they saw the bronze serpent, ಅವರಲ್ಲಿ ತಾಮದ ಸರ್ಪವನ್ನು ನೋಡಿದಾಗ they got a consciousness. It brings a consciousness into the person who was bitten by snake. ಅವರಿಗೆ ಆ ಒಂದು ಸರ್ಪದಿಂದ ಕಚ್ಚಲ್ಪಟ್ಟಂತ ವ್ಯಕ್ತಿಗೆ ಆ ಒಂದು ಆಲೋಚನೆ ಅಥವಾ ತನ್ನ ಸ್ಥಿತಿಗತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯ ದೊರಕಿತು. What was that consciousness they received? ಅವರಿಗೆ ಆ ಸ್ಥಿತಿಗತಿಯನ್ನು ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಯಾವುದಾಗಿದೆ? You know, I murmured against God. ನಾನು ದೇವರ ವಿರುದ್ಧವಾಗಿ ಗುಣಗುಚ್ಚಿದೆ. I complained against ನಾನು God. ದೇವರ ವಿರುದ್ಧವಾಗಿ ಆರೋಪ ಮಾಡಿದೆ. I opened the door for the serpent. ಈ ಒಂದು ಹಾವಿಗೋಸ್ಕರವಾಗಿ ನಾನೇ ಬಾಗಿಲನ್ನು ತೆರೆದೆ. Lord, forgive me. ದೇವರೇ ನನ್ನನ್ನು ಕ್ಷಮಿಸು. God, forgive them. ಆಗ ದೇವರು ಅವರನ್ನ ಕ್ಷಮಿಸಿದನೆ. God healed them. ದೇವರು ಆವಾಗ ಅವರನ್ನ ಸ್ವಸ್ಥಪಡಿಸಿದನು. Hallelujah. Hallelujah. God is telling us, ಇವತ್ತು ದಿವಸ ದೇವರು ಈ ರೀತಿಯಲ್ಲಿ ಹೇಳ್ತಿದ್ದಾರೆ, whenever you look at your problems, ನೀವು ನಿಮ್ಮ ಸಮಸ್ಯೆಗಳನ್ನು ನೀವು ನೋಡುವಾಗ what you should do? ನೀವು ಏನನ್ನ ಮಾಡಬೇಕು? Kneel down before God. ದೇವರ ಮುಂದೆ ಮೊಣಕಾಲೂರಿರಿ. God, it was my mistake. ದೇವರೇ, ಇದು ನನ್ನ ತಪ್ಪಿನ ನಿಮಿತ್ತವಾಗಿ ಆದದ್ದು. It was my sin. ನನ್ನ ಒಂದು ಪಾಪದ ನಿಮಿತ್ತವಾಗಿ I ಆದದ್ದು. am the reason for this. ನಾನು ಈ ಒಂದು ಸಮಸ್ಯೆಗೆ ಕಾರಣಕರ್ತನು ನಾನೇ God, ಆಗಿದ್ದೇನೆ. forgive me. ನನ್ನನ್ನು ಕ್ಷಮಿಸು. God will hear your prayers. ಕರ್ತನೇ ಆಗ ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾರೆ. God will heal your things. ದೇವರು ನಿಮ್ಮನ್ನ ಎಲ್ಲಾ ಅನಾರೋಗ್ಯಗಳನ್ನ ಸ್ವಸ್ಥಪಡಿಸುತ್ತಾನೆ. Hallelujah. Hallelujah. This is how you are going to stop the serpents in your ಈ life. ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಿರುವ ಎಲ್ಲಾ ಹಾವಿನ ದುರಾತ್ಮಗಳ ಬಲಗಳನ್ನ ಮುರಿದು ಹಾಕುವವರಾಗಿರುತ್ತೀರಿ. How does the problem begin? ಯಾವಾಗ ಹೇಗೆ ಸಮಸ್ಯೆ ಪ್ರಾರಂಭವಾಯಿತು? You forget the good things of God. ದೇವರು ಮಾಡಿದಂತ ಒಳ್ಳೆಯ ಕಾರ್ಯಗಳನ್ನು ಮರೆತಿದ್ದೀರಿ. That opened the door for the snakes in your life. ಅದು ನಿಮ್ಮ ಜೀವನದಲ್ಲಿ ಆ ಸರ್ಪದ ಕಾರ್ಯವನ್ನ ಮಾಡುವುದಕ್ಕೆ ಕಾರಣವಾಯಿತು. So now how do you stop the serpent? ಈ ಒಂದು ಸರ್ಪಗಳನ್ನು ನೀವು ಯಾವ ರೀತಿಯಲ್ಲಿ ನಿಲ್ಲಿಸಲು ಸಾಧ್ಯ? You must accept that was your mistake. ನಿಮ್ಮ ಒಂದು ತಪ್ಪುಗಳನ್ನ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. When you have this conscious before God, ಯಾವಾಗ ದೇವರ ಮುಂದೆ ನೀವು ಈ ಆಲೋಚನೆಯಿಂದ ಬರುತ್ತೀರೋ, God will stop the serpents in your life. ದೇವರು ನಿಮ್ಮ ಜೀವಿತದಲ್ಲಿ ಇರುವಂತಹ ಕಾರ್ಯ ಮಾಡುತ್ತಿರುವ ಎಲ್ಲ ಸರ್ಪಗಳ ಕಾರ್ಯವನ್ನು ಆತನು ನಿಲ್ಲಿಸುತ್ತಾನೆ. Remember Jesus Christ. ಕರ್ತನಾದ ಯೇಸುವನ್ನು He ನೆನಪಿಸಿಕೊಳ್ಳಿ. was crucified on the same pole. ಆತನು ಅದೇ ಒಂದು ಮರದ ದಿಮ್ಮಿಯ ಮೇಲೆ ಆತನು ಶಿಲುಬೆಗೆ ಏರಿಸಲ್ಪಟ್ಟನು. He did all these things. He suffered for us without complaining, without murmuring. ಆದರೆ ನಮಗೋಸ್ಕರವಾಗಿ ಯಾವುದೇ ಗುಣಗುಟ್ಟದೆಯೋ ಗುಣಗಾಡದೆಯೋ ಆತನು ಶಿಲುಬೆಯಲ್ಲಿ ಆತನು ಪ್ರಾಣವನ್ನು ಕೊಟ್ಟನು. Today, whenever you do some mistakes in your life, ಇವತ್ತಿನ ದಿವಸ ಯಾವುದೇ ತಪ್ಪುಗಳನ್ನು ನೀವು ನಿಮ್ಮ ಜೀವಿತದಲ್ಲಿ ಮಾಡುವಾಗ, whenever you have opened the wicked doors for the devil, ನೀವು ಸೈತಾನನಿಗೆ ಯಾವ ಬಾಗಿಲುಗಳನ್ನು ನೀವು ತೆರೆದಿದ್ದೀರೋ, raise your head and look at the crucified Jesus. ಶಿಲುಬೆಗೆ ಏರಿಸಲ್ಪಟ್ಟಂತ ಯೇಸುವನ್ನ ನೋಡ್ರಿ, ನಿಮ್ಮ ತಲೆ ಎತ್ತಿ ನೋಡಿರಿ. You know how he suffered for us. ಆತನು ನಮಗೋಸ್ಕರ ಹೇಗೆ ಆತನು ಬಾಧೆಯನ್ನ ಪಟ್ಟನು, ಎಲ್ಲ He ಅನುಭವಿಸಿದನು. took our transgressions on his life. ಆತನ ಶರೀರದ ಮೇಲೆ ಆತನು ನಮ್ಮ ಎಲ್ಲಾ ದ್ರೋಹಗಳನ್ನ ಆತನು ಹೊತ್ತುಕೊಂಡನು. God will heal us. ಆಗ ದೇವರು ನಮ್ಮನ್ನ ಸ್ವಸ್ಥಪಡಿಸುವಾಗನಾಗಿದ್ದಾರೆ. Hallelujah. Hallelujah. This is how we are going to stop the serpents in our life. ಈ ರೀತಿಯಲ್ಲಿ ನಾವು ಎಲ್ಲ ಸರ್ಪದ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ನಿಲ್ಲಿಸಲು ಸಾಧ್ಯ. Hallelujah. Hallelujah. This is the word of the Lord. ಇದು ದೇವರ God ವಾಕ್ಯವಾಗಿದೆ. bless everyone according to this word. ದೇವರ ಈ ವಾಕ್ಯದ ಪ್ರಕಾರ ನಿಮ್ಮನ್ನೆಲ್ಲರನ್ನ Especially ಆಶೀರ್ವದಿಸಲಿ. 1 Corinthians chapter 10 verse number 9 and 10. ವಿಶೇಷವಾಗಿ ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ರಿಂದ 10 ವಚನಗಳು. ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರ. ಕರ್ತನೇ ರಾಜ, ನಿನ್ನ ಇವತ್ತಿನ ದಿವಸ ನಿನ್ನ ವಿಶೇಷವಾದ ವಾಕ್ಯವನ್ನು ನಮಗೆ ದಯಪಾಲಿಸಿಕೊಟ್ಟಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಭಾ. ಹೌದು ಕರ್ತನೇ, ಇಸ್ರಾಯೇಲರು ಅರಣ್ಯದಲ್ಲಿ ಕರ್ತನೆ ಗುಣಗುಟ್ಟಿದರು, ಆರೋಪವನ್ನು ನಿನ್ನ ಮೇಲೆ ಮಾಡಿದರು ಕರ್ತನೇ ರಾಜ, ಅತೃಪ್ತಿಯನ್ನ ಹೊಂದಿದರು ಕರ್ತನೆ. ಎಲ್ಲಾ ಕರ್ತನೆ ನೀನು ಮಾಡಿದಂತ ಉಪಕಾರಗಳನ್ನ ಮರೆತು ಕರ್ತನೆ ನಿನ್ನ ವಿರುದ್ಧವಾಗಿ ಗುಣಗಾಡಿದರಲ್ಲ ಇಸಪ್ಪ. ಆ ಕರ್ತನೆ ಅವರು ಮಾಡಿದಂತ ಎಲ್ಲಾ ಕಾರ್ಯಗಳು ನಮ್ಮ ಮುಂದೆ ಕರ್ತನೆ ಒಂದು ಮಾದರಿಯ ರೀತಿಯಲ್ಲಿ ಇದೆ. ಆದ್ರೆ ಕರ್ತನೆ ಅದು ಒಳ್ಳೆಯ ಮಾದರಿ ಅಲ್ಲ, ಕೆಟ್ಟ ಮಾದರಿಯ ರೀತಿಯಲ್ಲಿ ಇರೋದುಂಟು ಕರ್ತನೆ. ಅದನ್ನ ನಾವು ಎಂದಿಗೂ ಮಾಡದಾದ್ರೆ, ಒಂದು ವೇಳೆ ಈಗ ಕರ್ತನೆ ನಮ್ಮ ಪರಿಸ್ಥಿತಿ ಈ ರೀತಿ ಇರೋದಾದ್ರೆ ಕರ್ತನೆ, ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬರುವುದಕ್ಕೆ ನಾವೇ ಕಾರಣಕರ್ತರಾಗಿ ನಮ್ಮ ಕರ್ತನೆ ಬಾಯಿಯ ಫಲಗಳು ಕರ್ತನೆ ನಾಲಿಗೆಯ ಫಲಗಳು ಆಗಿರುವುದಾದರೆ ಕರ್ತನೆ, ಇವತ್ತಿನ ದಿವಸ
ನಾವು ಕರ್ತನೆ ನಿನ್ನ ಕಡೆ ತಿರುಗಿಕೊಳ್ತಾ ಇದ್ದೇವೆ, ಮಾನಸಾಂತರ ಹೊಂದಿದ್ದಾವೆ ಕರ್ತನೆ. ನಾವು ಕ್ಷಮೆಯನ್ನ ಕೇಳ್ತಾ ಇದ್ದೇವೆ, ಎಲ್ಲ ಕಠಿಣವಾದ ಹೃದಯಗಳನ್ನ ಬಿಟ್ಟು ಸ್ವಾಮಿ ನಿನ್ನ ಕಡೆ ತಿರುಗಿಕೊಳ್ತಾ ಇದ್ದೇವೆ ಕರ್ತನೆ. ನೀನು ಮಾಡಿದಂತ ಎಲ್ಲಾ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ಈ ಕರ್ತನೆ ನಮ್ಮ ಗುಡುಗುಟ್ಟುವೆ ನಿಮಿತ್ತವಾಗಿ, ನಮ್ಮ ಆರೋಪಗಳ ನಿಮಿತ್ತವಾಗಿ, ನಮ್ಮ ಗುಣಗಾರಿಕೆ ನಿಮಿತ್ತವಾಗಿ ನಮ್ಮ ಜೀವಿತಕ್ಕೆ ಪ್ರವೇಶ ಮಾಡಿರುವಂತ ಎಲ್ಲಾ ಸೈತಾನನ ಕಾರ್ಯಗಳು, ಎಲ್ಲಾ ಸರ್ಪದ ಕ್ರಿಯೆಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ವಂದಿಸಿ ಕರ್ತನೆ ಬಿಡುಗಡೆಯನ್ನು ಕೊಟ್ಟು ನೀನು ತಾನೇ ನಮ್ಮನ್ನು ನಡೆಸಿ. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಡ್ತೇನೆ ಜೀವವುಳ್ಳ ತಂದೆ.